ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಒಂದು ಒಳ್ಳೆ ಡೆಸರ್ಟ್ ಹೇಳ್ಕೊಡ್ತೀನಿ. ಇದ್ರ ನೇಮ್ ಬಂದುಬಿಟ್ಟು ಬ್ರೆಡ್ ಕಸ್ಟರ್ಡ್ ಸ್ವೀಟ್ ರೆಸಿಪಿ ಅಂತ. ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಇದಕ್ಕೆ ಮೇಯ್ನಾಗಿ ಏನು ಬೇಕು ಅಂದರೆ ಬ್ರೆಡ್ ಬೇಕು. ಸೊ ಬ್ರೆಡ್ ಸೈಡಿಂದೆಲ್ಲನೂ ನೀವು ತೆಗೆದು ಹಾಕಿಬಿಟ್ಟು ಈ ಥರ 4 ಸ್ಲೈಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊತಿದ್ದೀನಲ್ಲ, ಈ ಥರ 4 ಸ್ಲೈಸ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಮೇನ್ ಇಂಗ್ರೀಡಿಯೆಂಟು. ಸೊ ಅದಾದಮೇಲೆ ಇದಕ್ಕೆ ಒಂದು 4 ಐಟಮ್ಸ್ ಬೇಕು ಗೈಸ್. ಏನು ಅಂದರೆ ಕಸ್ಟರ್ಡ್ ಪೌಡರು, ಮಿಲ್ಕು, ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಆ್ಯಂಡ್ ಪಂಪ್ಕಿನ್ ಸೀಡ್ಸು ಕೂಡ ತೊಗೊಂಡಿದ್ದೀನಿ. ಬಾದಾಮಿ ಬೇಕಾಗಿರೋರು ಬಾದಾಮಿ ಕೂಡ ತಗೊಳ್ಳಿ. ಮಿಲ್ಕ್ ನಾನು ಇಷ್ಟು ಹಾಕ್ಕೊಳ್ಳಲ್ಲ, ಒಂದು ಅದರಲ್ಲಿ ಹಾಫ್ ಹಾಕ್ಕೋತೀನಿ ಅಂದ್ಕೊಳ್ಳಿ, 1/4 ಲೀಟ್ರ್ ಹಾಕ್ಕೋತೀನಿ. ಇವಾಗ ಒಂದು ಬೌಲಿಗೆ ಒಂದು ಮಿಲ್ಕ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಮಿಲ್ಕು ಒಂದು ಕಪ್ಪಷ್ಟು ಹಾಕ್ಕೊಂಡು, ಅದಾದಮೇಲೆ 1 ಆ್ಯಂಡ್ ಹಾಫ್ ಸ್ಪೂನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಆ್ಯಂಡ್ ಹಾಫ್ ಸ್ಪೂನು. ನೀವು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡ್ರೆ 1-2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಮತ್ತು ಒಂದು ಸ್ವಲ್ಪ ಗೀ ಹಾಕ್ಕೊಂಡು ಬ್ರೆಡ್ಡನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಯ್ನಾಗಿ ಏನು ಅಂದರೆ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬ್ರೆಡ್ಡು ಸೀದೋಗುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಮೇಯ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಬ್ರೌನಿಷ್ ಬರೋ ಥರ, ಒಂದು ಕ್ರಿಸ್ಪಿ ಟೈಪ್ ಬರೋ ಥರ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಬಂದು ನೀವು ಗೀಯಲ್ಲೂ ಕೂಡ ರೋಸ್ಟ್ ಮಾಡ್ಕೋಬೋದು, ಇಲ್ಲ ಬರೀ ಆಯಿಲಲ್ಲೂ ಕೂಡ ರೋಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಆಯಿಲು ಮತ್ತು ಗೀ ಎರಡರಲ್ಲೂ ಕೂಡ ರೋಸ್ಟ್ ಮಾಡಿಕೊಂಡೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಹಾಲು ಕಾಯಿಸೋಕ್ಕೆ ಒಂದು ಪಾತ್ರೆಗೆ ಇದು ಹಾಲು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ಹಾಲಿಗೆ ಒಂದು ಅರ್ಧ ಕಪ್ ಶುಗರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಶುಗರ್ ಹಾಕ್ಕೊಳ್ಳಿ. ನೋಡಿ ನೀವು ಕನ್ಸಿಸ್ಟೆನ್ಸಿ ಹೇಗೆ ಅಂತ. ನೀವು ಶುಗರ್ ಜಾಸ್ತಿ ಬೇಕಾಗಿರೋರು ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ನಾರ್ಮಲ್ ಆಗಬೇಕು ಅಂದರೆ ನಾರ್ಮಲಾಗಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಅದು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾವು ಕಸ್ಟರ್ಡ್ ಪೌಡರ್ ಕಲಿಸಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ, ಅದು ಸ್ವಲ್ಪ ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ನೋಡಿ, ಈ ಥರ ತಿಕ್ನೆಸ್ ಬರಬೇಕು. ಇವಾಗ ಸ್ವಲ್ಪ ಕುದಿ ಬರ್ತಿದೆ ಅನ್ನೋಂಗೆ ಇವಾಗ ಆಫ್ ಮಾಡ್ಕೋತೀನಿ. ಇವಾಗ ರೆಸಿಪಿ ರೆಡಿ ಮಾಡ್ತೀನಿ ನೋಡಿ. ಮೇಯ್ನಾಗಿ ಏನಿಲ್ಲ, ಒಂದು ಬೌಲಿಗೆ ಬ್ರೆಡ್ ಟೋಸ್ಟ್ ಮಾಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು, ಆಮೇಲೆ ಅದು ಕಸ್ಟರ್ಡ್ ಪೌಡರ್ ಹಾಕಿ ಹಾಲು ಕಾಯಿಸಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಷಿಂಗ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದ್ರೂ ನಾವು ಈ ಸ್ವೀಟ್ ರೆಸಿಪಿನ ಆರಾಮಾಗಿ ಒಂದು 5 to 10 ಮಿನಿಟ್ಸಲ್ಲೇ ಆರಾಮಾಗಿ ಮಾಡಿಕೊಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.